ನೋಡಿ, ಸಿಎಲ್ಪಿ ಸಭೆಯಲ್ಲಿ ಇವತ್ತು ಎಲ್ಲ ಸದಸ್ಯರುಗಳು ಸಚಿವರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಡೀತಕ್ಕಂಥ ಚರ್ಚೆಯಲ್ಲಿ ನಾವು ಎಲ್ಲ ಸದಸ್ಯರುಗಳು ಸಕ್ರಿಯವಾಗಿ ಭಾಗವಹಿಸಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ವಿವರವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡಬೇಕು, ಭಾಗವಹಿಸಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ವಿಚಾರವನ್ನು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಹಾಜರಿರಬೇಕು ಅಂತಕ್ಕಂಥದ್ದು. ಆನಂತರ ಶಾಸಕರುಗಳು ತಮ್ಮ ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕೆಲವು ಸಲಹೆಗಳನ್ನು ಕೊಟ್ಟರು. ಅಷ್ಟು ಬಿಟ್ಟರೆ ಅಂತ ಬೇರೆ ವಿಶೇಷವಾದಂತಹ ರಾಜಕೀಯ ಬೆಳವಣಿಗೆ ಚರ್ಚೆಗಳು ಯಾವುದೂ ಆಗಿಲ್ಲ. ಶಾಸಕರಿಗೊಂದು ನಿರೀಕ್ಷೆ ಇತ್ತು, ಈ ಸಭೆಯಲ್ಲಿ ಸಿಎಂ ಒಂದು ಕ್ಲಾರಿಟಿ ಕೊಡಬಹುದು, ಹೇಗೆ ಶಾಸಕರಲ್ಲಿ ಗೊಂದಲ ಇಟ್ಕೊಳ್ಳೋದು ಬೇಡ, ಕ್ಲಾರಿಟಿ ಏನಾದ್ರು ಬಯಸಿದ್ರು, ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ವಾ? ಮನವಿ ನೋಡಿ, ಯಾವುದೇ ಗೊಂದಲ ಇದೆ ಇಲ್ಲ ಅಂತಕ್ಕಂಥದ್ದಲ್ಲ. ಈಗ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ರು ಅಂತ ಹೇಳಿದ್ದೀವಿ. ನಾವು ಬಾಲ್ ಈಸ್ ಇನ್ ದಿ ಕೋರ್ಟ್ ಆಫ್ ದ ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಯಾವತ್ತು ಮಾಡ್ತಾರೆ ಮಾಡಲಿ, ಅಲ್ಲಿನವರೆಗೂ ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗ್ತದೆ. ಯಾರೆಲ್ಲ ನೋಡಪ್ಪ ಕೇಳಿ, ಯಾರೆಲ್ಲ ಏನೇ ವ್ಯಕ್ತಪಡಿಸಿದ್ರು ಅಭಿಪ್ರಾಯಗಳು ಅದು ಅವರ ವೈಯಕ್ತಿಕ ಅಭಿಪ್ರಾಯಗಳೇ ಹೊರತು ಅದು ಯಾವುದೇ ಪಕ್ಷದ ಅಭಿಪ್ರಾಯ ಏನೂ ಅಲ್ಲ, ಹೈಕಮಾಂಡ್ ಅಭಿಪ್ರಾಯ ಏನೂ ಅಲ್ಲ. ಮತ್ತೆ ಅವ್ರು ಹೇಳ್ತಕ್ಕಂಥ ಅಭಿಪ್ರಾಯ ಮುಖ್ಯಮಂತ್ರಿಗಳದ್ದು ಅಲ್ಲ, ಉಪಮುಖ್ಯಮಂತ್ರಿಗಳದ್ದು ಅಲ್ಲ. ಯಾರಿಗೂ ನೋಡಿ, ಸಿಎಲ್ಪಿ ಕರೆಯೋದೇನೆ ಎಲ್ಲರೂ ಮುಕ್ತವಾಗಿ ವಿಚಾರ ಮಾತಾಡಬೇಕು ಅಂತೇಳಿ, ಯಾರೋ ಮಾತಾಡಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರೆಲ್ಲ ಉಪಮುಖ್ಯಮಂತ್ರಿಗಳಂದ್ರೆ ಪಕ್ಷದ ಅಧ್ಯಕ್ಷರಾಗಿ ಅವರು ಎಲ್ರಿಗೂ ಕೂಡ ಮುಕ್ತವಾಗಿ ಮಾತನಾಡತಕ್ಕಂಥ ಅವಕಾಶವನ್ನು ಕೊಟ್ಟಿದ್ರು. ಎಲ್ಲರೂ ಕೂಡ ಮುಕ್ತವಾಗಿ ಮಾತಾಡಿದ್ದಾರೆ. ಎಲ್ಲ ಸಭೆಯಲ್ಲೂ ಕೂಡ ಎಲ್ಲನೂ ಒಳಗಡೆನೂ ಅಷ್ಟೇ ಹೊರಗಡೆನೂ ಅಷ್ಟೇ. ಸಿಎಲ್ಪಿ ಸಭೆಯಲ್ಲಿ ಇವತ್ತು ಎಲ್ಲ ಸದಸ್ಯರುಗಳು ಸಚಿವರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಡೀತಕ್ಕಂಥ ಚರ್ಚೆಯಲ್ಲಿ ನಾವು ಎಲ್ಲ ಸದಸ್ಯರುಗಳು ಸಕ್ರಿಯವಾಗಿ ಭಾಗವಹಿಸಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ವಿವರವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡಬೇಕು, ಭಾಗವಹಿಸಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ವಿಚಾರವನ್ನು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಹಾಜರಿರಬೇಕು ಅಂತಕ್ಕಂಥದ್ದು. ಆನಂತರ ಶಾಸಕರುಗಳು ತಮ್ಮ ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕೆಲವು ಸಲಹೆಗಳನ್ನು ಕೊಟ್ಟರು. ಅಷ್ಟು ಬಿಟ್ಟರೆ ಅಂತ ಬೇರೆ ವಿಶೇಷವಾದಂತಹ ರಾಜಕೀಯ ಬೆಳವಣಿಗೆ ಚರ್ಚೆಗಳು ಯಾವುದೂ ಆಗಿಲ್ಲ. ಶಾಸಕರಿಗೊಂದು ನಿರೀಕ್ಷೆ ಇತ್ತು, ಈ ಸಭೆಯಲ್ಲಿ ಸಿಎಂ ಒಂದು ಕ್ಲಾರಿಟಿ ಕೊಡಬಹುದು, ಹೇಗೆ ಶಾಸಕರಲ್ಲಿ ಗೊಂದಲ ಇಟ್ಕೊಳ್ಳೋದು ಬೇಡ, ಕ್ಲಾರಿಟಿ ಏನಾದ್ರು ಬಯಸಿದ್ರು, ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ವಾ? ಮನವಿ ನೋಡಿ, ಯಾವುದೇ ಗೊಂದಲ ಇದೆ ಇಲ್ಲ ಅಂತಕ್ಕಂಥದ್ದಲ್ಲ. ಈಗ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ರು ಅಂತ ಹೇಳಿದ್ದೀವಿ. ನಾವು ಬಾಲ್ ಈಸ್ ಇನ್ ದಿ ಕೋರ್ಟ್ ಆಫ್ ದ ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಯಾವತ್ತು ಮಾಡ್ತಾರೆ ಮಾಡಲಿ, ಅಲ್ಲಿನವರೆಗೂ ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗ್ತದೆ.